ಕರ್ತನೂ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಬನ್ನಿರಿ, ನಾವು ಈ ದಿವಸದಲ್ಲಿ ಒಟ್ಟಾಗಿ ಸೇರಿ ನಾವು ಪ್ರಾರ್ಥಿಸೋಣ. ಈ ದಿವಸದಲ್ಲಿ ಮದುವೆಯಾಗದೆ ಒಬ್ಬಂಟಿಗರಾಗಿರುವವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಆದಿಕಾಂಡ 2ನೇ ಅಧ್ಯಾಯದ 18ನೇ ವಾಕ್ಯ ಹೇಳುತ್ತದೆ, ಮತ್ತು ಯೆಹೋವ ದೇವರು ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ದೇವರು ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಸರಿ ಬೀಳುವಂಥ ಸಹಕಾರಿಯನ್ನು ಆತನು ಉಂಟು ಮಾಡಿದನು. ಇಂದು ಅನೇಕರು ಇನ್ನೂ ವಿವಾಹವಾಗದೆ ಒಬ್ಬಂಟಿಗರಾಗಿದ್ದಾರೆ. ಇಂದು ನಾವು ದೇವರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಲಿಕ್ಕಿದ್ದೇವೆ. ಅವರ ಜೀವನದಲ್ಲಿ ವಿವಾಹವಾಗಲಿಕ್ಕಿರುವಂಥ ಏನೇ ತಡೆಗಳಿದ್ದರೂ ಸಹ ಎಲ್ಲವನ್ನ ದೇವರು ಮುರಿದು ಅವರಿಗೆ ಆತ್ಮಿಕವಾಗಿ ಸರಿ ಬೀಳುವಂಥ ಸಹಕಾರಿಯನ್ನು ದೇವರು ಕೊಡಲಿಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ವಿಡಿಯೋವನ್ನು ನೋಡುತ್ತಿರುವಂಥ ನಿಮಗಾಗಲಿ ಅಥವಾ ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮಗೆ ತಿಳಿದಂಥ ಯಾರಿಗಾದರೂ ಇನ್ನೂ ಅವರು ಪ್ರಾಯಕ್ಕೆ ಬಂದು ವಿವಾಹವಾಗದೇ ಇರುವುದಾದರೆ ಅವರನ್ನು ದೇವರ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ದೇವರು ಅವರಿಗೆ ತಕ್ಕ ಕಾಲದಲ್ಲಿ ಸರಿ ಬೀಳುವಂಥ ಸಹಕಾರಿಯನ್ನು ಕೊಟ್ಟು ದೇವರು ಅವರನ್ನು ಕುಟುಂಬಸ್ಥರನ್ನಾಗಿ ದೇವರು ಆಶೀರ್ವದಿಸಿ ನಡೆಸುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವೇ. ಒಳ್ಳೆಯ ಯೇಸು ಸ್ವಾಮಿ, ಸಮಯದಲ್ಲಿ ನಿನ್ನ ವಾಕ್ಯವನ್ನು ಇಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನೀನು ಸರಿ ಬೀಳುವಂಥ ಸಹಕಾರಿಯನ್ನು ಕೊಟ್ಟು ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಜೀವನಕ್ಕಿರುವಂಥ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ. ಅಪ್ಪ, ನಿನ್ನ ಮಕ್ಕಳನ್ನು ಒಪ್ಪಿಸಿಕೊಡ್ತಾ ಇದ್ದ ಅನೇಕ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ವಿವಾಹವಾಗದೇ ಇರುವಂಥದ್ದೇ ದೊಡ್ಡ ಚಿಂತೆಯಾಗಿದೆ. ಅವರ ಕಣ್ಣೀರನ್ನು ಒರೆಸು. ನೀನು ಅದ್ಭುತವನ್ನು ಮಾಡುವಂಥ ದೇವರೇ, ನೀನು ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲೂ ನೀನು ಸ್ವಾಮಿ, ನೀನು ಆತ್ಮಿಕವಾಗಿ ಕರ್ತನೆ ಸರಿ ಬೀಳುವಂಥ ಕರ್ತನೆ ಅಪ್ಪ ಜೊತೆಗಾರನ ಕೊಡಬೇಕಾಗಿ ನಾವು ಬೇಡುತ್ತಾ ಇದ್ದೇವೆ. ನೀನು ಮಾಡುವಂಥ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ನಾವು ಖಂಡಿತವಾಗಲೂ ನಂಬುತ್ತೇವೆ, ದೇವರು ಈ ಪ್ರಾರ್ಥನೆಗಳನ್ನು ಕೇಳಿ, ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ದೇವರು ಖಂಡಿತ ಜಯವನ್ನು ಕೊಡುತ್ತಾನೆ. ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಪ್ರಾರ್ಥನೆ ಮಾಡಿದವರ ಜೀವನದಲ್ಲಿ ಅದ್ಭುತವು ನಡೆದಿರುವುದಾದರೆ ದಯಮಾಡಿ ನೀವು ಅದನ್ನು ನಮಗೆ ತಿಳಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಿಮಗೆ ಕೆಳಗೆ ಕಾಣಲ್ಪಡುವಂಥ ಈ ನಂಬರ್ಗಾಗಲಿ ಅಥವಾ ಈ ಇಮೇಲ್ ಐಡಿಗಾಗಲಿ ನೀವು ನಿಮ್ಮ ವಿಷಯಗಳನ್ನು, ಸಾಕ್ಷಿಗಳನ್ನು ತಿಳಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ.